ಇಬ್ರು ಗರ್ಲ್ ಫ್ರೆಂಡ್ಸ್ ಇಟ್ಕೊಳ್ಳೋದು ಅಫೆನ್ಸ್ ಅಲ್ಲ ಸಂತೋಷ್. ತುಂಬಾ ಹುಡುಗಿರ್ನ ಕರ್ಕೊಂಡ್ ಬಂದಿದ್ಯಾ ಅನ್ಸುತ್ತೆ. ನಿನಗೆ ಲವ್ ಫೀಲಿಂಗ್ಸ್ ಹುಟ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ. ಫೋನ್ ಇಡಿವಾಗ. ಈ ಊರಲ್ಲಿ ಯಾವ ಹುಡುಗನೂ ಪರಿಚಯ ಇಲ್ಲ ಅಲ್ವಾ ನಿಂಗೆ? ಗಂಡನಿಂದ ಮಾನಸಿಕವಾಗಿ ಅಶಾಂತಿ, ದೈಹಿಕವಾಗಿ ನನಗೆ ಸುಖ ಸಿಗ್ತಿಲ್ಲ ಅಂತ ಹೇಳಿ ಆ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ರಾತ್ರಿ ಅವರನ್ನ ಇಲ್ಲ ಅನ್ಸ್ಬಿಡೋದು. ಡೀಲ್. ಟೇಕ್ ಇಟ್ ಈಸಿ ಸ್ನೇಹ, ಆಗಿದ್ದಾಗೋಯ್ತು. ನೀನೆಂತ ಯೋಚನೆ ಮಾಡ್ಬೇಡ ಆಯ್ತಾ ಮಗಳೇ. ನಾನು ಲಾಯರ್ ಹತ್ರ ಎಲ್ಲ ಮಾತಾಡಿದ್ದೇನೆ. ಇದು ದಂಧೆ ಅಲ್ಲ ಡಾರ್ಲಿಂಗ್, ಜಾಬ್, ಡಿಟೆಕ್ಟಿವ್ ಜಾಬ್. ನೀವು ಒಬ್ರೇ ಬಂದಿದ್ದೀರಾ ಅಂದ್ಮೇಲೆ ನೀವು ಸಿಂಗಲ್ ಅನ್ಸುತ್ತೆ. ನಾವಿಬ್ರು ಯಾಕೆ ಲವರ್ಸ್ ಆಗ್ಬಾರ್ದು? ಅವ್ನು ಬರೀ ಡೈಲಾಗ್ ಹೇಳ್ತಾ ಡಬ್ ಸ್ಮ್ಯಾಶ್ ಮಾತ್ರ ಮಾಡ್ತಿದ್ದ. ನೀವು ಅವನನ್ನ ಮಟಾಶ್ ಮಾಡಿಬಿಟ್ರಿ ಅಷ್ಟೇ ತಾನೇ? ನೀನ್ ಅವಳ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು, ಅವಳಿಗೆ ಟೈಮ್ ಕೊಡು. ಐ ಡೋಂಟ್ ಮೈಂಡ್. ಐ ಜಸ್ಟ್ ವಾಂಟ್ ಟು ಬಿ ವಿತ್ ಯು. ನಾನ್ ಬದುಕಿರೋವರೆಗೂ ಅದು ನಿನ್ನ ಕನಸಿನಲ್ಲೂ ಸಾಧ್ಯ ಇಲ್ಲ. ಹುಡುಗಿ ಅಫೇರ್ ಇಟ್ಕೊಂಡ್ರೆ ಅವ್ಳ ಕ್ಯಾರೆಕ್ಟರ್ಲೆಸ್. ಅದೇ ಹುಡುಗ ಅಫೇರ್ ಇಟ್ಕೊಂಡ್ರೆ ಪ್ಲೇ ಬಾಯ್, ರಸಿಕ, ಸ್ತ್ರೀಲೋಲ, ಕೃಷ್ಣ ಪರಮಾತ್ಮಂಗೆ ಹೋಲಿಸ್ಬಿಡ್ತೀರ. ಒಂದ್ಸತಿ ಆ ರೇಖೆ ದಾಟ್ ಹೊರಗ್ ಬಂದ್ ನೋಡು, ಒಂದ್ ಹುಡುಗಿಗೆ ಇಬ್ಬಿಬ್ರು ಬಾಯ್ ಫ್ರೆಂಡ್ಸ್ ಇರ್ತಾರೆ. ಇಂಡಿಯಾ ಇನ್ನ ಅಮೆರಿಕ ಆಗಿಲ್ಲ. ಮರ್ಡರ್ ಆಗ್ತಾನೆ, ಆದ್ರೆ ನಾವ್ ಮಾಡಲ್ಲ. ಯೂಟ್ಯೂಬ್ ಮಾಡಬಹುದು ನೀವು, ಅದ್ರಲ್ಲಿ ತೆಗೆದು ನೋಡಿ. ಇದು ನಂಬರ್ 1 ಟ್ರೆಂಡಿಂಗ್.